ಈ ಕ್ವಶನ್ ಅನ್ನ ಹೇಗೆ ಈಸಿಯಾಗಿ ಸಾಲ್ವ್ ಮಾಡ್ತೇವೆ ಅನ್ನುವಂಥದ್ದನ್ನು ನೋಡೋಣ. ನೋಡಿ, 9 3/4, 7 2/17, -9 1/15. ಫಸ್ಟ್ ಆಫ್ ಆಲ್ ಈ ಒಂದು ಟರ್ಮ್ ಏನಿವೆ ಇವು 9 3/4 ಈ ಒಂದು ಟರ್ಮ್ ಏನಿದೆ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ನೋಡಿ, ಇದರ ಅರ್ಥ ಬಹಳ ಸಿಂಪಲ್ ಆಗಿದೆ. 9 + 3/4 ಸಿಂಪಲ್, ವೆರಿ ಸಿಂಪಲ್. ಓಕೆ, ಅಂದರೆ ಇಲ್ಲಿ 9 ಇಂಟು ಅನ್ನುವಂಥದ್ದನ್ನು ಕೊಟ್ಟಿಲ್ಲ, ಮಲ್ಟಿಪ್ಲಿಕೇಶನ್ ಅನ್ನುವಂಥದ್ದನ್ನು ಕೊಟ್ಟಿಲ್ಲ. ಓಕೆ, ಸೊ ನಾವೀಗ ಏನು ಮಾಡ್ತೇವೆ, 9 + 3/4 ಅನ್ನುವಂಥದ್ದನ್ನು ಬರಿತೇವೆ. 9 4 36 ಪ್ಲಸ್ 3 ಅನ್ನುವಂಥದ್ದನ್ನು ಬರಿತೇವೆ, ಡಿವೈಡೆಡ್ ಬೈ 4 ಅನ್ನುವಂಥದ್ದನ್ನು ಬರಿತೇವೆ. ಓಕೆ, ಅಥವಾ ಇದನ್ನು ನಾವು ಇನ್ನೊಂದು ರೀತಿಯಿಂದ ನೋಡಬೇಕಾದ್ರೆ ಡಿವೈಡೆಡ್ ಬೈ 1, ರೈಟ್. ಸೊ 9 ಡಿವೈಡೆಡ್ ಬೈ 1 ಅಂದ್ರೂ ಕೂಡ ಒಂದೇ, 9 ಅಂದ್ರೂ ಕೂಡ ಒಂದೇ, ರೈಟ್. ಸೊ ಇಲ್ಲಿ ನಾವು LCM ಅನ್ನು ತೆಗೆದುಕೊಂಡು ನಾವು ಇದನ್ನು ಸಾಲ್ವ್ ಮಾಡಿದಾಗ ಇದೇ ರೀತಿಯಾದಂತಹ ಫಾರ್ಮೆಟ್ ಬರುತ್ತೆ. ಈ ಒಂದು ಕ್ವಶನ್ ಅನ್ನು ಈಸಿಯಾಗಿ ಹೇಗೆ ಸಾಲ್ವ್ ಮಾಡ್ತೀವಿ ಅನ್ನುವಂಥದ್ದನ್ನು ನೋಡೋಣ. ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ 9 7 -9 ಅನ್ನುವಂಥದ್ದು ಏನು ಹೋಲ್ ನಂಬರ್ಸ್ಗಳಿವೆ, ಇದನ್ನು ನಾವು ಫಸ್ಟ್ ಎಡಿಷನ್ ಕೊಟ್ಟಿದ್ರೆ ಎಡಿಷನ್ ಮಾಡಬೇಕು, ಸಬ್ಟ್ರಾಕ್ಷನ್ ಕೊಟ್ಟಿದ್ರೆ ಸಬ್ಟ್ರಾಕ್ಷನ್ ಮಾಡಬೇಕು. ಓಕೆ, ನೋಡಿ 9 ಹಿಂದೆ ಏನಿದೆ +9 ಅನ್ನುವಂಥದ್ದಿದೆ, ರೈಟ್. ಸೊ +9 +7 -9 ಅನ್ನುವಂಥದ್ದಿದೆ, ರೈಟ್. ಸೊ -9, ರೈಟ್. ಪ್ಲಸ್ ಈಗ ನಾವೇನು ಮಾಡ್ತೇವೆ, ಫ್ರ್ಯಾಕ್ಷನ್ಸ್ಗಳನ್ನು ಸಾಲ್ವ್ ಮಾಡ್ತೇವೆ. ಸೊ 3/4 + 2/17 -1/15, ರೈಟ್. -1/15. ನೆಕ್ಸ್ಟ್ ಈಗ ಇದನ್ನು ಸಾಲ್ವ್ ಮಾಡಿದಾಗ 9 - 9 ಏನಾಗುತ್ತೆ, 0 ಅನ್ನುವಂಥದ್ದಾಗುತ್ತೆ, ರೈಟ್. ಸೊ 7 ಅನ್ನುವಂಥದ್ದು ಉಳಿತು. 7 + 4 17 ಮತ್ತು 15 ಇದರ LCM ಏನಾಗುತ್ತೆ 1020 ಅನ್ನುವಂಥದ್ದಾಗುತ್ತೆ. ಸೊ ಇಲ್ಲಿ ಮೇಲ್ಗಡೆ ಏನು ಬರುತ್ತೆ, 765 + 120 -68 ಅನ್ನುವಂಥದ್ದು ಬರುತ್ತೆ. ಈಗ ಇದನ್ನು ಸಾಲ್ವ್ ಮಾಡಿದಾಗ 7 + 817 ಡಿವೈಡೆಡ್ ಬೈ 1020, ರೈಟ್. ಸೊ ಈಗ ನಾವೇನು ಬರಿತೀವಿ, 7 817 1020. ಸೊ ಆಪ್ಷನ್ ಬಿ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್. ಕ್ವಶನ್ ಏನು ಕೊಟ್ಟಿದ್ದಾರೆ, 666 ಡಿವೈಡೆಡ್ ಬೈ 6 ಡಿವೈಡೆಡ್ ಬೈ 3 ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. 666, ರೈಟ್. ಸೊ ಈಗ ಈ ಡಿವಿಷನ್ ಅನ್ನು ನಾವು ಮಲ್ಟಿಪ್ಲಿಕೇಶನ್ ಆಗಿ ಬರಿಬೇಕಾದ್ರೆ ಈ ಒಂದು ನಂಬರ್ ಏನಿದೆ 6 ಅನ್ನುವಂಥದ್ದು ಇದರ ರೆಸಿಪ್ರೋಕಲ್ ಅನ್ನು ಬರಿಬೇಕು. 6ನ ರೆಸಿಪ್ರೋಕಲ್ ಏನಾಗುತ್ತೆ 1/6 ಅನ್ನುವಂಥದ್ದಾಗುತ್ತೆ. 3ನ ರೆಸಿಪ್ರೋಕಲ್ ಏನಾಗುತ್ತೆ 1/3 ಅನ್ನುವಂಥದ್ದಾಗುತ್ತೆ. 5ನ ರೆಸಿಪ್ರೋಕಲ್ ಏನಾಗುತ್ತೆ 1/5 ಅನ್ನುವಂಥದ್ದಾಗುತ್ತೆ, ರೈಟ್. ಸೊ ಈ ಡಿವಿಷನ್ ಅನ್ನು ನಾವು ಮಲ್ಟಿಪ್ಲಿಕೇಶನ್ ಆಗಿ ಬರಿಬೇಕಾದ್ರೆ ರೆಸಿಪ್ರೋಕಲ್ ಅನ್ನು ಬರಿಬೇಕು. 6 ಅನ್ನು ಏನು ಬರಿಬೇಕು 1/6. ಅದೇ ರೀತಿಯಾಗಿ ಈ ಡಿವಿಷನ್ ಅನ್ನು ನಾವು ಮಲ್ಟಿಪ್ಲಿಕೇಶನ್ ಆಗಿ ಬರಿಬೇಕಾದ್ರೆ ಈ 3 ಅನ್ನು ರೆಸಿಪ್ರೋಕಲ್ ನಲ್ಲಿ ಬರಿಬೇಕು, ಅಂದ್ರೆ 1/3. 6 1s 6, 6 1s 6 1s 6 1s, 3 1s 3, 3 3s 9, 2 ಅನ್ನುವಂಥದ್ದು ಉಳಿಯುತ್ತೆ, ಅಂದರೆ 21 ಆಯಿತು. ಸೊ 3 7s 21. ಸೊ 37 ಅನ್ನುವಂಥದ್ದು ಆನ್ಸರ್. ಆಪ್ಷನ್ ಬಿ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್. ಈ ಮಲ್ಟಿಪ್ಲಿಕೇಶನ್ ಇರುವಂತಹ ಕ್ವಶನ್ ಅನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನುವಂಥದ್ದನ್ನು ನೋಡೋಣ. 9999 ಇಂದ ಮಲ್ಟಿಪ್ಲೈ ಮಾಡಿದ್ದಾರೆ. ಸೊ ನಾವಿದನ್ನು ಸಿಂಪ್ಲಿಫೈ ಮಾಡಿ 72519 ಇಂಟು ನೋಡಿ 10,000 -1 ಮಾಡಿದಾಗ ಏನು ಬರುತ್ತೆ, 10,000 -1 ಮಾಡಿದಾಗ 9,999 ಅನ್ನುವಂಥದ್ದು ಬರುತ್ತೆ. ಈ ಒಂದು ನಂಬರನ್ನು ಎರಡಕ್ಕೂ ಕೂಡ ಮಲ್ಟಿಪ್ಲೈ ಮಾಡಬೇಕು. ಸೊ 72519 ಇಂಟು 10,000 ಏನಾಗುತ್ತೆ 1 2 3 4, ರೈಟ್. ಮೈನಸ್ 72519 ಇಂಟು 1 ಮಾಡಿದಾಗ 72519, ರೈಟ್. ನೋಡಿ, ಲಾಸ್ಟ್ 1 ಡಿಜಿಟ್ ಏನಿದೆ ಎಲ್ಲವೂ ಕೂಡ ಸೇಮ್ ಇದೆ. ಲಾಸ್ಟ್ 2 ಡಿಜಿಟ್ಸ್ ಏನಿದೆ ಎಲ್ಲ ಕಡೆಯೂ ಕೂಡ ಸೇಮ್ ಇದೆ. ಬಟ್ ಲಾಸ್ಟ್ 3 ಡಿಜಿಟ್ಸ್ ಏನಿದೆ ಎಲ್ಲ ಕಡೆಯೂ ಕೂಡ ಡಿಫರೆಂಟ್ ಆಗಿ ಇದೆ, ರೈಟ್. ಸೊ ಲಾಸ್ಟ್ 3 ಡಿಜಿಟ್ಸ್ ಅನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು, ರೈಟ್. ಸೊ 000 -519. ಸೊ ಇದನ್ನು ಸಾಲ್ವ್ ಮಾಡಿದಾಗ 481 ಅನ್ನುವಂಥದ್ದು ಬರುತ್ತೆ. ಸೊ 481 ಅನ್ನುವಂಥದ್ದು ಇದೆ. ಸೊ ಆಪ್ಷನ್ ಬಿ ಅನ್ನುವಂಥದ್ದು ಕರೆಕ್ಟ್ ಆನ್ಸರ್. ನಮ್ಮ ಆ್ಯಪ್ನಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಬರುವಂತಹ 40ಕ್ಕೂ ಹೆಚ್ಚು ಟಾಪಿಕ್ಸ್ಗಳನ್ನು ತಿಳಿಸಿದ್ದೇವೆ. ನಮ್ಮ ಕೋರ್ಸ್ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿಯೂ ಕೂಡ ಲಭ್ಯವಿದೆ. ಆಸಕ್ತಿ ಇದ್ದರೆ ಡೌನ್ಲೋಡ್ ಮಾಡಿಕೊಳ್ಳಿ. ಆ್ಯಪಿನ ಹೆಸರು ಅನಂತರಾವ್ ಎಜುಕೇಷನ್.